ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಎನ್ನಪ್ಪಾರ ಎಂಬಲ್ಲಿ ಯುವತಿಯ ನಿಗೂಢ ಕೊಲೆ ಪ್ರಕರಣ, ಆರೋಪಿ ವಶಕ್ಕೆ. ಮುಖಾರಿಗದ್ದೆಯಲ್ಲಿ ಹಾರ್ಡ್ವೇರ್ ಅಂಗಡಿಯಲ್ಲಿ ಭಾರೀ ಬೆಂಕಿ ಅವಘಡ, ಹರ್ಷಾದ್ ಎಂಬವರ ಹಾರ್ಡ್ವೇರ್ ಅಂಗಡಿಗಾಗಿದೆ ಬೆಂಕಿ ಹಿಡಿದಿರುವುದು. ಮಂಜೇಶ್ವರ ಕಣ್ವತೀರ್ಥ ಬೀಚ್ ರಸ್ತೆಯ ಲೋಕಾರ್ಪಣೆ, ಆನ್ಲೈನ್ ಮೂಲಕ ಲೋಕಾರ್ಪಣೆಗೊಳಿಸಿದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕುಂಬಳಕಾಯಿ ಕೃಷಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಸರಗೋಡು ತೆಕ್ಕೆಮಾಣಿಯಾಟ್ನ ಕೂಟಾಯಿಮ, ನೀಲೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಪಿಕೆ ಲಕ್ಷ್ಮಿ ಅವರಿಂದ ಕಟಾವು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಅಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಪುಸ್ತಕೋತ್ಸವ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಎನ್ನಪ್ಪಾರ ಎಂಬಲ್ಲಿ ಯುವತಿಯ ನಿಗೂಢ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆಯಲಾಯಿತು. ಪಾಣತ್ತೂರು ನಿವಾಸಿ ಬಿಜು ಪೌಲೋಸ್ನನ್ನಾಗಿದೆ ಕ್ರೈಂ ಬ್ರಾಂಚ್ ವಶಕ್ಕೆ ಪಡೆದಿರುವುದು. 2010ರ ಜೂನ್ನಲ್ಲಾಗಿದೆ ಯುವತಿ ನಿಗೂಢ ಸ್ಥಿತಿಯಲ್ಲಿ ನಾಪತ್ತೆಯಾಗಿರುವುದು. ಕಾಸರಗೋಡು ಅಂಬಲತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎನ್ನಪಾರ ಎಂಬಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 16 ವರ್ಷದ ಯುವತಿಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಯ ಬಂಧನ. ಪಾಣತ್ತೂರು ನಿವಾಸಿ ಬಿಜು ಪೌಲೋಸ್ನನ್ನಾಗಿದೆ ಕ್ರೈಂ ಬ್ರಾಂಚ್ ಐಜಿಪಿ ಪ್ರಕಾಶ್ ನೇತೃತ್ವದಲ್ಲಿರುವ ತಂಡ ವಿಶೇಷ ತನಿಖೆ ನಡೆಸಿ ಬಂಧಿಸಿರುವುದು. 2010 ಜೂನ್ 5ರಂದು ಯುವತಿ ನಿಗೂಢ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿರುವುದು. ಘಟನೆಯಲ್ಲಿ ತಂದೆಯ ದೂರಿನ ಮೇರೆಗೆ ಅಂಬಲತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದರೂ ಪತ್ತೆ ಹಚ್ಚಲು ಸಾಧ್ಯವಾಗಿರಲಿಲ್ಲ. ಹೈಕೋರ್ಟ್ ಆದೇಶದ ಪ್ರಕಾರ ಪೌಲೋಸ್ನನ್ನು ಹಲವು ಬಾರಿ ವಿಚಾರಣೆ ಮಾಡಲಾಗಿದೆ. ಅಜನೂರಿನಲ್ಲಿ ವಾಸಿಸುವ ಸ್ಥಳದಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾದ ಯುವತಿಯನ್ನು ಪಾಣತ್ತೂರು ಪವಿತ್ರಂಕಾಯ ಹೊಳೆಯಲ್ಲಿ ಬಿಸಾಡಿದ್ದೇನೆ ಎಂದು ಬಿಜು ತನಿಖಾ ತಂಡಕ್ಕೆ ಹೇಳಿಕೆ ನೀಡಿದ್ದಾನೆ. ಆದರೆ ಮೃತದೇಹ ಪತ್ತೆ ಹಚ್ಚಲು ಸಾಧ್ಯವಾಗಿರಲಿಲ್ಲ. ಯುವತಿ ನಾಪತ್ತೆಯಾದ ಸಂದರ್ಭದಲ್ಲಿ ಹೊಳೆಯಲ್ಲಿ ಬೇರೆ ಯುವತಿಯರೋಳ ಮೃತದೇಹ ಪತ್ತೆಯಾಗಿತ್ತು. ಅಜ್ಞಾತ ಮೃತದೇಹ ಎಂಬ ಸ್ಥಿತಿಯಲ್ಲಿ ಶವ ಸಂಸ್ಕಾರವನ್ನು ಮಾಡಲಾಗಿತ್ತು. ಮೃತದೇಹದ ಅವಶೇಷಗಳನ್ನು ಸಂಗ್ರಹಿಸಿದ ಕ್ರೈಂ ಬ್ರಾಂಚ್ ತಂಡ ನಡೆಸಿದ ഡിഎൻഎ പരീക്ഷയിൽ ആരോപിಯನ್ನು പತ್ತೆ ಹಚ್ಚಲು സാധ്യವಾಗಿದೆ. ഇത് നേരത്തെ ഒരു സസ്പെക്ട് ഉണ്ടായിരുന്നു, ബൈജു പൗലോസിന് പറഞ്ഞിട്ടുള്ള സസ്പെക്ട് ഉണ്ടായിരുന്നു. പക്ഷേ ബൈജു പൗലോസിനെതിരെയുള്ള തെളിവുകൾ കൃത്യമായിരുന്നില്ല. പിന്നെ അതേപോലെ പെൺകുട്ടിയുടെ ബോഡിയും കണ്ടെത്താൻ പറ്റിയിരുന്നില്ല. ഇപ്പം അതൊക്കെ ക്രൈംബ്രാഞ്ചിന് സാധിച്ചിട്ടുണ്ട്. ആ ബോഡി കണ്ടെത്താൻ പറ്റി. അതുപോലെ ബൈജു പൗലോസിനുള്ള എല്ലാ തെളിവുകളും ക്രോഡീകരിച്ച് നമ്മൾ ഇന്ന് ബൈജു പൗലോസിനെ അറസ്റ്റ് രേഖപ്പെടുത്തിയിട്ടുണ്ട്. അപ്പം ഇത് ഏതേത് കുറ്റകൃത്യം എന്ന് പറഞ്ഞാൽ റേപ്പ്, അതുപോലെ പ്രായപൂർത്തിയാകാത്ത സമയത്താണ് ചെയ്തിരിക്കുന്നത് ഈ സംഭവം. അതുപോലെ തന്നെ കിഡ്നാപ്പിംഗ്, അബ്ഡക്ഷൻ, SC/ST. ഈ പെൺകുട്ടി ഒരു ട്രൈബൽ വിഭാഗത്തിൽപ്പെട്ട പെൺകുട്ടിയാണ്. അതുകൊണ്ട് SC/ST ആക്ട്, ഈ 3 അഫൻസ് നമ്മൾ ഇഗ്നോർ ചെയ്തിരിക്കുക. ഈ പെൺകുട്ടി കാണാതായ ദിവസം തന്നെ മരണപ്പെട്ടെന്നുള്ളത് തെളിവിച്ചിട്ടുള്ള കാര്യമാണ്. എങ്ങനെ മരണപ്പെട്ടുള്ളത് ഇനി അന്വേഷിക്കേണ്ടതാണ്. അതിനെക്കുറിച്ചുള്ള തെളിവുകൾ ഇനി ശേഖരിക്കേണ്ട കാര്യമാണ്. ವಯನಾಡಿನಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ಕಾಂಜಂಗಾಡ್ ವಡಕರ ಮುಕ್ನ ಬಾಡಿಗೆ ಮನೆಯಲ್ಲಿ ಹಾಗೂ ಮಡಿಯನ್ ಸಿಸಿಟಿವಿ ತರಬೇತಿ ಕೇಂದ್ರಕ್ಕೆ ಕರೆದೊಯ್ದು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಯಿತು. ತನಿಖಾ ತಂಡದಲ್ಲಿ ಕ್ರೈಂ ಬ್ರಾಂಚ್ ಎಸ್ಪಿ ಪ್ರಾಜೇಶ್ ತೊಟ್ಟತಿಲ್, ಡಿವೈಎಸ್ಪಿ ಮಧುಸೂದನನ್ ನಾಯರ್, ಎಸ್ಐ ರಘು, ಎಎಸ್ಐ ರತಿ, ಪೊಲೀಸರಾದ ಸುಮೇಶ್, ಮಹೇಶ್, ಪ್ರಬೇಶ್, ಲತೇಶ್, ಶ್ರೀಜಿತ್ ಉಪಸ್ಥಿತರಿದ್ದರು. ಆರೋಪಿಯನ್ನು ಹೆಚ್ಚಿನ ವಿವರಣೆಗಾಗಿ ತನಿಖಾ ತಂಡವು ಕಸ್ಟಡಿಗೆ ನೀಡುವಂತೆ ಆಗ್ರಹಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಸೀತಾಂಗೋಳಿ ಪೆರ್ಲ ರಸ್ತೆಯ ಮುಖಾರಿಗದ್ದೆಯಲ್ಲಿ ಹಾರ್ಡ್ವೇರ್ ಅಂಗಡಿಯಲ್ಲಿ ಭಾರೀ ಬೆಂಕಿ ಅವಘಡ, ಕುಮ್ಡಾಚೆ ತೋನಿಕರ ನಿವಾಸಿ ಹರ್ಷಾದ್ ಎಂಬವರ ಅರ್ಷ್ ಎಂಟರ್ಪ್ರೈಸ್ ಎಂಬ ಹಾರ್ಡ್ವೇರ್ ಅಂಗಡಿಗಾಗಿದೆ ಬೆಂಕಿ ಹಿಡಿದಿರುವುದು. ಶಾರ್ಟ್ ಸರ್ಕ್ಯೂಟ್ ಆಗಿರುವುದು ಬೆಂಕಿ ಹೊತ್ತಿಯುರಿಯಲು ಕಾರಣವೆಂದು ಶಂಕಿಸಲಾಗಿದೆ. ಸೀತಂಗೋಳಿ ಪೆರ್ಲ ರಸ್ತೆಯ ಮುಖಾರಿಗದ್ದೆಯಲ್ಲಿ ಹಾರ್ಡ್ವೇರ್ ಅಂಗಡಿಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹೊತ್ತಿ ಉರಿದ ಘಟನೆ ನಡೆದಿದೆ. ಕುಮ್ಡಾಜೆ ತೋನಿಕರ ನಿವಾಸಿ ಹರ್ಷದ್ ಎಂಬವರ ಅರ್ಷ್ ಎಂಟರ್ಪ್ರೈಸ್ ಎಂಬ ಹಾರ್ಡ್ವೇರ್ ಅಂಗಡಿಯಲ್ಲಾಗಿದೆ ಶನಿವಾರ ಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡಿರುವುದು. ಶಾರ್ಟ್ ಸರ್ಕ್ಯೂಟ್ ಆಗಿರುವುದು ಬೆಂಕಿ ಹೊತ್ತಿ ಉರಿಯಲು ಕಾರಣವೆಂದು ಹೇಳಲಾಗುತ್ತಿದೆ. ಉಪ್ಪಳ, ಕಾಸರಗೋಡು ಎಂಬೆಡೆಗಳಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಊರವರ ಸಹಾಯದೊಂದಿಗೆ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದರು. ಕುಂಬಳೆ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿದರು.
1 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿರಬೇಕು ಎಂದು ಅಂದಾಜಿಸಲಾಗಿದೆ. ಬೆಂಕಿಯ ಕೆನ್ನಾಲಿಗೆಯಿಂದಾಗಿ ಕೆಲವು ಗಂಟೆಗಳವರೆಗೆ ಸಂಚಾರ ದಟ್ಟಣೆಯೂ ಉಂಟಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕಾಸರಗೋಡು ಡೆವಲಪ್ಮೆಂಟ್ ಫಂಡ್ನಿಂದ ಲಭಿಸಿದ 2 ಕೋಟಿ 37 ಲಕ್ಷ ರೂಪಾಯಿ ಖರ್ಚಿನಲ್ಲಿ ನಿರ್ಮಾಣಗೊಂಡ 1350 ಮೀಟರ್ ಕಣ್ವತೀರ್ಥ ಬೀಚ್ ರಸ್ತೆಯ ಲೋಕಾರ್ಪಣೆ ನಡೆಯಿತು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆನ್ಲೈನ್ ಮೂಲಕ ಲೋಕಾರ್ಪಣೆಗೊಳಿಸಿದರು. ಕೇರಳ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕಾಸರಗೋಡು ಡೆವಲಪ್ಮೆಂಟ್ ಫಂಡ್ನಿಂದ ಲಭಿಸಿದ 2 ಕೋಟಿ 37 ಲಕ್ಷ ರೂಪಾಯಿ ಖರ್ಚಿನಲ್ಲಿ ನಿರ್ಮಾಣಗೊಂಡ 1350 ಮೀಟರ್ ಕಣ್ವತೀರ್ಥ ಬೀಚ್ ರಸ್ತೆಯನ್ನು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆನ್ಲೈನ್ ಮೂಲಕ ಲೋಕಾರ್ಪಣೆಗೊಳಿಸಿದರು. ರಾಜ್ಯದ 14 ಜಿಲ್ಲೆಗಳಲ್ಲಿ 60 ರಸ್ತೆಗಳನ್ನು ಒಂದೇ ದಿನದಲ್ಲಿ ಮುಖ್ಯಮಂತ್ರಿಯವರು ಲೋಕಾರ್ಪಣೆಗೊಳಿಸಿದ್ದಾರೆ. ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಮೊಹಮ್ಮದ್ ರಿಯಾಜ್ ಅಧ್ಯಕ್ಷತೆ ವಹಿಸಿದ್ದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟನಾ ಫಲಕವನ್ನು ಅನಾವರಣಗೊಳಿಸಿದರು. എൻ്റെ മണ്ഡലത്തിൻ്റെ അതിർത്തിയാണ്. തലപ്പാടിക്ക് സമീപം കണ്ണോത്തീർത്ത ബീച്ചിലേക്കുള്ള റോഡ് വളരെ ശോചനീയമായിരുന്നു. കാസർഗോഡ് വികസന പാക്കേജിൽ ഉൾപ്പെടുത്തി 2 കോടി 37 ലക്ഷത്തിൻ്റെ വളരെ മനോഹരമായ റോഡ് അത് പൂർത്തീകരിച്ചു. മക്കാഡം റോഡാണ്. അതിൻ്റെ ഔപചാരികമായ സമർപ്പണം ഇന്ന് നിർവഹിച്ചിരിക്കുകയാണ്. തീർച്ചയായും മഞ്ചേശ്വരം വികസനത്തിലേക്ക് കുതിക്കുന്നതിൻ്റെ ഏറ്റവും മികച്ച അടയാളമാണ് ഈ റോഡ്. ಈ ಸಂದರ್ಭ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೆನ ಮೋಂತೆರು, ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಜನಪ್ರತಿನಿಧಿಗಳಾದ ಯಾದವ ಬಡಾಜೆ, ಸುಪ್ರಿಯಾ ಶೆಣೈ, ವಿನಯ ಭಾಸ್ಕರ್, ಲಕ್ಷ್ಮಣ ಕುಚಿಕಾಡ್, ಮುಸ್ತಫಾ ಉದ್ಯಾವರ, ಆದರ್ಶ್, ಮುಖಂಡರಾದ ಸೈಯದ್ ಸೈಫುಲ್ಲಾ ತಂಗಳ್, ಅಶ್ರಫ್ ಕುಂಜತೂರು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹಾಗೂ ಗುತ್ತಿಗೆದಾರ ಯುಕೆ ಮೊಹಮ್ಮದ್ರನ್ನು ವೇದಿಕೆಯಲ್ಲಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಬಿಜುಕೆ ಸ್ವಾಗತಿಸಿ ಶೋಭಾ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಂಬಳಕಾಯಿ ಕೃಷಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಸರಗೋಡು ತೆಕ್ಕೆಮಾಣಿಯಾಟ್ನ ಕೂಟಾಯ್ಮ. ತೆಕ್ಕೆಮಾಣಿಯಾಟ್ನ ಅನಶ್ವರ ರೀಡಿಂಗ್ ರೂಮ್ ಆ್ಯಂಡ್ ಲೈಬ್ರರಿ ವನಿತಾ ವೇದಿ ಆಶ್ರಯದಲ್ಲಿ ಬೆಳೆದ ಕುಂಬಳಕಾಯಿ ಕೃಷಿಯಾಗಿದೆ ಭಾರೀ ಯಶಸ್ಸನ್ನು ಕಂಡಿರುವುದು. ನೀಲೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಪಿಕೆ ಲಕ್ಷ್ಮಿ ಕೃಷಿ ಕೊಯ್ಲು ಮಾಡಿ ಉದ್ಘಾಟಿಸಿದರು. ಕಾಸರಗೋಡು ತೆಕ್ಕೆ ಮಣಿಯಾಟ್ನಲ್ಲಿ ಅನಸ್ವರ ರೀಡಿಂಗ್ ರೂಮ್ ಆ್ಯಂಡ್ ಲೈಬ್ರರಿ ವನಿತಾ ವೇದಿಯ ವತಿಯಿಂದ ನಡೆದ ಕುಂಬಳಕಾಯಿ ಕೃಷಿಯು ಭಾರೀ ಯಶಸ್ಸನ್ನು ಕಂಡಿದೆ. ಗ್ರಂಥಾಲಯದ ಕಾರ್ಯಕರ್ತರು, ವನಿತಾ ವೇದಿಯ ಕಾರ್ಯಕರ್ತರ ತಂಡದ ಜೊತೆಗೂಡುವಿಕೆಯಿಂದ ಕೃಷಿಯಲ್ಲಿ ವಿಜಯ ಸಾಧಿಸಲು ಸಾಧ್ಯವಾಯಿತು. ಪಿಲಿಕೋಡ್ ಕೃಷಿ ಸಂಶೋಧನಾ ಕೇಂದ್ರದಿಂದ ಖರೀದಿಸಿದ ಹೈಬ್ರಿಡ್ ಬೀಜಗಳನ್ನು 30 ಸೆಂಟ್ಸ್ ಭೂಮಿಯಲ್ಲಿ ಬೆಳೆಸಲಾಯಿತು. ಗ್ರಂಥಾಲಯ ಕಾರ್ಯಕರ್ತರು ಮತ್ತು ವನಿತಾ ವೇದಿಯ ಕಾರ್ಯಕರ್ತರು ತಂಡವಾಗಿ ಜವಾಬ್ದಾರಿ ವಹಿಸಿ ಕುಂಬಳೆ ಕೃಷಿ ಬೆಳೆದಿರುವುದು. ಸುಮಾರು 10 ಕ್ವಿಂಟಾಲ್ ಕುಂಬಳಕಾಯಿಯನ್ನು ಕೊಯ್ಲು ಮಾಡಲಾಗಿದೆ. ಅಗತ್ಯವಿರುವವರಿಗೆ ಹೊಲದಲ್ಲಿಯೇ ಕುಂಬಳಕಾಯಿಯನ್ನು ವಿತರಿಸಲಾಯಿತು. ಇದಕ್ಕೂ ಮುನ್ನ ಸಾವಯವ ತರಕಾರಿ ಕೃಷಿ, ಸೌತೆ, ಮುಳ್ಳು ಸೌತೆಕಾಯಿ ಕೃಷಿಯಲ್ಲೂ ಯಶಸ್ವಿಯಾಗಲು ಗ್ರಂಥಾಲಯಕ್ಕೆ ಸಾಧ್ಯವಾಗಿದೆ. നീലേശ്വര ബ്ലോക്ക് പഞ്ചായത്ത് ഉപാധ്യക്ഷ പി.കെ. ലക്ഷ്മി കൊയിലു കಟಾವು ಮಾಡಿ ಉದ್ಘಾಟಿಸಿದರು. നിരന്തരമായി ഇവിടെ ഈ കൃഷി ചെയ്തുകൊണ്ടിരിക്കുന്നുണ്ടെന്നുള്ളതാണ് അറിയാൻ വേണ്ടി കഴിഞ്ഞത്. തീർച്ചയായും ഏറ്റവും നല്ലൊരു സംരംഭം അല്ലെങ്കിൽ ഏറ്റവും നല്ലൊരു കാര്യത്തിന് തന്നെയാണ് തുടക്കം കുറിച്ചിട്ടുള്ളത്. കൃഷി എന്ന് പറയുന്നത് നമ്മുടെ ജീവിതത്തിൽ നിന്ന് ഒഴിച്ചുകൂടാൻ പറ്റാത്തൊരു അവസ്ഥയിലേക്കാണ് കാര്യങ്ങൾ പോകുന്നത്. ಪಿಲಿಕೋಡ್ ಕೃಷಿ ಭವನದ ಸಹಾಯಕ ಕೃಷಿ ಅಧಿಕಾರಿ ಎ.ವಿ. ಮಧು ಮಾತನಾಡಿ ಶುಭಾಶಯಗಳನ್ನು ತಿಳಿಸಿದರು. ವಿ. ಬಾಲಚಂದ್ರನ್, ಪಿ.ವಿ. ಉಣ್ಣಿರಾಜನ್, ಕೋಲಕ್ಷ್ಮಣನ್ ಮಾಸ್ಟರ್, ದಿಲೀಪ್ ಕುಮಾರ್, ಪಿ.ವಿ. ಸರಿತಾ ಹಾಗೂ ಒ.ಪಿ. ನೀತು ಎಂಬಿಬ್ಬರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಅಭಿವೃದ್ಧಿ ಸಮಿತಿ ಆಶ್ರಯದಲ್ಲಿ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯುತ್ತಿರುವ ಪುಸ್ತಕೋತ್ಸವ ಗಮನಾರ್ಹವಾಯಿತು. ತಮ್ಮ ಇಚ್ಛೆಯ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಲು, ಪರಿಚಯಿಸಿಕೊಳ್ಳಲು ಹಲವಾರು ಮಂದಿ ಪುಸ್ತಕ ಪ್ರೇಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಅಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ಕಾನ್ಯಘಾಟ್ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯುತ್ತಿರುವ ಪುಸ್ತಕೋತ್ಸವಕ್ಕೆ ಓದುಗರ ಪ್ರವಾಹವೇ ಹರಿದು ಬರುತ್ತಿದೆ. ಹೊಸ ಪೀಳಿಗೆ ಓದುವಿಕೆಯತ್ತ ಸಮೀಪಿಸುತ್ತಿದೆ ಎಂಬುದಕ್ಕೆ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯುತ್ತಿರುವ ಪುಸ್ತಕೋತ್ಸವದಲ್ಲಿ ಕಂಡುಬಂದ ಯುವಕರ ಉಪಸ್ಥಿತಿ ಸಾಕ್ಷಿಯಾಯಿತು. ಹಲವಾರು ಸಾಹಿತ್ಯಾಸಕ್ತರು ತಮ್ಮ ನೆಚ್ಚಿನ ಪುಸ್ತಕಗಳನ್ನು ಕೊಂಡುಕೊಳ್ಳಲು ಹಾಗೂ ಹೊಸ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳಲು ಮೇಳದಲ್ಲಿ ಭಾಗವಹಿಸಿದರು.
ಪುಸ್ತಕೋತ್ಸವದಲ್ಲಿ ಗ್ರಂಥಾಲಯ ಹಾಗೂ ವ್ಯಕ್ತಿಗಳಿಗೆ ಮಲಯಾಳಂ ಪುಸ್ತಕಗಳನ್ನು ಶೇಕಡ 35% ರಿಯಾಯಿತಿಯಲ್ಲಿ ಹಾಗೂ ಇಂಗ್ಲಿಷ್ ಪುಸ್ತಕಗಳನ್ನು ಶೇಕಡ 20% ರಿಯಾಯಿತಿಯಲ್ಲಿ ನೀಡಲಾಗುತ್ತಿದೆ. ಮೇಳದಲ್ಲಿ 140 ಪುಸ್ತಕ ಮಳಿಗೆಗಳಿವೆ. ಚಿಂತಾ ಪಬ್ಲಿಕೇಶನ್ಸ್ ಮೇಳದಲ್ಲಿ ಸಕ್ರಿಯ ಉಪಸ್ಥಿತಿಯನ್ನು ಹೊಂದಿದೆ. ಮಕ್ಕಳ ಸಾಹಿತ್ಯ, ನಾಟಕ, ರಾಜಕೀಯ, ಕಾದಂಬರಿಗಳು, ಕಥೆಗಳು, ಕವನಗಳು, ಪರಾಮರ್ಶನ ಗ್ರಂಥಗಳು ಚಿಂತಾದಲ್ಲಿ ಲಭ್ಯವಿದೆ. ಎಂ.ವಿ. ಜನಾರ್ದನನ್ ಅವರ ಪೆರುಮಲಯನ್, ಡಾಕ್ಟರ್ ಎಂ.ಎಂ. ಸಿದ್ದಿಕ್ ಅವರ ಕುಮಾರ್ ಇವತೆಟ್ಟು ಮಣಿಕೂರ್, ಯುವ ಬರಹಗಾರ ಮಿಥುನ್ ಕೃಷ್ಣ ಅವರ ಅಪರ ಸಮುದ್ರ, ಜೆ.ಆರ್. ಅನಿ ಅವರ ಅರಣ್ಯಕಾಂಡಂ, ಕೆ. ಬೀನಾ ಅವರ ಆ ಕೇಸರ ಆರುಡೆದನ್, ಸಂತೋಷ್ ಕುಮಾರ್ ಚೆರುಪುಳ ಅವರ ಪಗಲುಂ ರಾತ್ರಿಂ ಕೃತಿಗಳು ಸ್ಟಾಲ್ನಲ್ಲಿ ಲಭ್ಯವಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಆಶ್ರಯದಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಲ್ಲಾ ವಿಷಯದಲ್ಲಿ A+ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಖ್ಯಾತ ಕ್ರೀಡೆ ಹಾಗೂ ಸಾಮಾಜಿಕ ವಲಯದ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ವೀಕ್ಷಕರನ್ನು ರೋಮಾಂಚನಗೊಳಿಸಿತು. ಸ್ಪರ್ಧೆಯನ್ನು ವರ್ಲ್ಡ್ ಕೆಎಂಸಿಸಿ ಉಪಾಧ್ಯಕ್ಷ ಎಸ್.ಎ.ಎಂ. ಬಶೀರ್ ಉದ್ಘಾಟಿಸಿದರು. ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಅಧ್ಯಕ್ಷ ಅನ್ವರ್ ಕಡವತ್, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಎರಿಯಾಲ್, ರಹೀಂ ಚೌಕಿ, ಕೆ.ಬಿ. ರಫೀಕ್, ರೋಜುದ್ದೀನ್ ಮುಂತಾದವರು ಸ್ಪರ್ಧೆಯ ನೇತೃತ್ವ ವಹಿಸಿದ್ದರು. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಆಸಿಫ್ ಪ್ರಥಮ ಸ್ಥಾನ ಹಾಗೂ ಸಿರಾಜ್ 2ನೇ ಸ್ಥಾನ ಪಡೆದರು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಈಜು ಸ್ಪರ್ಧೆಯಲ್ಲಿ ಅಲ್ಫಾಜ್ ಪ್ರಥಮ ಸ್ಥಾನ ಮತ್ತು ಆಬಿದ್ ಮೊಗರ್ ದ್ವಿತೀಯ ಸ್ಥಾನ ಪಡೆದರು. ರಾಜ್ಯ ಕೆಎಂಸಿಸಿ ಉಪಾಧ್ಯಕ್ಷ ಆದಂ ಕುಂಜಿ ಹಾಗೂ ಲುಕ್ಮಾನ್ ಹಕೀಂ ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಲುಕ್ಮಾನ್ ತಲಂಗರ ಅವರನ್ನು ಸನ್ಮಾನಿಸಲಾಯಿತು. ಸುಲೈಮಾನ್ ಅಸ್ಕರ್ ನೇತೃತ್ವ ವಹಿಸಿದ್ದರು. ಸಮೀರ್ ಉದುಂಬುಂತಲಾ, ಅಲಿ ಚೇರೂರ್, ಶಾನಿಫ್ ಪೈಕಾ, ರಶೀದ್ ಚಿರ್ಕಳ, ಜಾಫರ್ ಕಲ್ಲಂಗಾಡಿ, ರಜಾಕ್ ಕಲ್ಲಟ್ಟಿ, ಸಲಾಂ ಹಬೀಬಿ, ಆಬಿದ್ ಉದಿನೂರ್, ಅಶ್ರಫ್ ಮಠತ್ತಿಲ್ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಡಯಾಲೈಫ್ ಆಸ್ಪತ್ರೆಯಲ್ಲಿ 24 ಗಂಟೆ ಕಾರ್ಯನಿರ್ವಹಿಸುವ ಡಯಾಲೈಫ್ ಸ್ಕ್ಯಾನಿಂಗ್ ಸೆಂಟರ್ನ ಉದ್ಘಾಟನೆ ನಡೆಯಿತು. ಪಾಣಕ್ಕಾಡ್ ಸೈಯದ್ ಮುನ್ನಾವರ್ ಅಲಿ ಶಿಹಾಬ್ ತಂಗಲ್ ಉದ್ಘಾಟಿಸಿದರು. ಡಯಾಲೈಫ್ ಆಸ್ಪತ್ರೆಯಲ್ಲಿ 24 ಗಂಟೆ ಕಾರ್ಯನಿರ್ವಹಿಸುವ ಡಯಾಲೈಫ್ ಸ್ಕ್ಯಾನಿಂಗ್ ಸೆಂಟರ್ನ ಉದ್ಘಾಟನೆ ನಡೆಯಿತು. ಮುಸ್ಲಿಂ ಲೀಗ್ ರಾಷ್ಟ್ರೀಯ ಕಾರ್ಯದರ್ಶಿ ಪಾಣಕ್ಕಾಡ್ ಸೈಯದ್ ಮುನ್ನಾವರ್ ಅಲಿ ಶಿಹಾಬ್ ತಂಗಲ್ ಉದ್ಘಾಟಿಸಿದರು. ಯೂತ್ ಲೀಗ್ ರಾಜ್ಯ ಉಪಾಧ್ಯಕ್ಷ ಅಶ್ರಫ್ ಎಡನೀರ್, ಜಿಲ್ಲಾ ಪ್ರವಾಸಿ ಲೀಗ್ ಅಧ್ಯಕ್ಷ ಎಪಿ ಉಮ್ಮರ್, ಯುಕೆ ಯೂಸುಫ್ ಪುಳಿಕೊನ್ನು, ಡಯಾಲೈಫ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮೊಯ್ದೀನ್ ಕುಂಜಿ ಐಕೆ, ಡಾಕ್ಟರ್ ನಫ್ಸೀರ್, ಡಾಕ್ಟರ್ ನೌಫಲ್, ಹಾಸ್ಪಿಟಲ್ ಅಡ್ಮಿನ್ ಮನ್ಸೂರ್ ಕುಂಬಳೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಶಾಫೀರ್ ಕುಂಬಳೆ ಮುಂತಾದವರು ಉಪಸ್ಥಿತರಿದ್ದರು. ಆರೋಗ್ಯ ಸೇವಾ ರಂಗದಲ್ಲಿ ಕಳೆದ 6 ವರ್ಷಗಳಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಡಯಾಲೈಫ್ ಆಸ್ಪತ್ರೆಯಲ್ಲಿ 24 ಗಂಟೆ ಕಾರ್ಯನಿರ್ವಹಿಸುವ ಎಮರ್ಜೆನ್ಸಿ ವಿಭಾಗ, ಯೂರಾಲಜಿ ವಿಭಾಗ ಕಳೆದ ತಿಂಗಳಾಗಿದೆ ಕಾರ್ಯಾರಂಭಿಸಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಖತ್ತರ್ ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ನಾಟ್ಟುರುಮಾ ಯೋಜನೆಯ ಭಾಗವಾಗಿ ವಕಾರಾದ ಗ್ರೀನ್ ಸ್ಟೇಡಿಯಂನಲ್ಲಿ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯನ್ನು ನಡೆಸಲಾಯಿತು. ಕಾಸರಗೋಡು ಜಿಲ್ಲೆಯ ವಿವಿಧ ಪಂಚಾಯತ್ ನಗರಸಭೆಯನ್ನು ಪ್ರತಿನಿಧಿಸಿ ಆಯ್ಕೆಗೊಂಡ 24 ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಆಶ್ರಯದಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಲ್ಲ ವಿಷಯದಲ್ಲಿ A+ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಆಯೋಜಿಸಿದ ಕಾರ್ಯಕ್ರಮ ಗಮನಾರ್ಹವಾಯಿತು. ಸನ್ಮಾನ ಸ್ವೀಕರಿಸಲು ಆಗಮಿಸಿದ 70ರಷ್ಟು ವಿದ್ಯಾರ್ಥಿಗಳು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇನ್ವೆಸ್ಟರ್ ಶರೀಫ್ ಕಾಪಿಲ್, ಶೋರೂಮ್ ಹೆಡ್ ವಿಪಿನ್ ಗಂಗಾಧರನ್, ಡೆಪ್ಯೂಟಿ ಶೋರೂಮ್ ಹೆಡ್ ಚಂದ್ರಶೇಖರನ್ ನಾಯರ್, ಸೇಲ್ಸ್ ಮ್ಯಾನೇಜರ್ ಅಬ್ದುಲ್ ಬಾಸಿತ್, ಮ್ಯಾನೇಜ್ಮೆಂಟ್ ಟೀಮ್ ಸದಸ್ಯರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಎನ್ನಪಾರ ಎಂಬಲ್ಲಿ ಯುವತಿಯ ನಿಗೂಢ ಕೊಲೆ ಪ್ರಕರಣ, ಆರೋಪಿ ವಶಕ್ಕೆ. ಮುಖಾರಿಗದ್ದೆಯಲ್ಲಿ ಹಾರ್ಡ್ವೇರ್ ಅಂಗಡಿಯಲ್ಲಿ ಭಾರೀ ಬೆಂಕಿ ಅವಘಡ, ಹರ್ಷಾದ್ ಎಂಬವರ ಹಾರ್ಡ್ವೇರ್ ಅಂಗಡಿಗಾಗಿದೆ ಬೆಂಕಿ ಹಿಡಿದಿರುವುದು.
ಮಂಜೇಶ್ವರ ಕಣ್ವತೀರ್ಥ ಬೀಚ್ ರಸ್ತೆಯ ಲೋಕಾರ್ಪಣೆ ಆನ್ಲೈನ್ ಮೂಲಕ ಲೋಕಾರ್ಪಣೆಗೊಳಿಸಿದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕುಂಬಳಕಾಯಿ ಕೃಷಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಸರಗೋಡು ತೆಕ್ಕೆಮಾಣಿಯಾಟ್ನ ಕೂಟಾಯಿಮ. ನೀಲೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಪಿಕೆ ಲಕ್ಷ್ಮಿ ಅವರಿಂದ ಕಟಾವು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಅಭಿವೃದ್ಧಿ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವ ಪುಸ್ತಕೋತ್ಸವ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.